ನೀವು ಈ ವಿಡಿಯೋ ನೋಡುವ ಮೊದಲು ಪರ್ಸ್ನಲ್ ಇಯರ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಹೇಗೆ ಕಂಡುಹಿಡಿಬೇಕು ನಿಮ್ಮ ವೈಯಕ್ತಿಕ ವರ್ಷದ ಸಂಖ್ಯೆ ಅಂದರೆ ಈ ಬರುವ 2024ರ ಪರ್ಸ್ನಲ್ ಇಯರ್ ನಂಬರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಅದರ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಖಂಡಿತ ಹೋಗ್ಬಿಟ್ಟು ಅಲ್ಲಿ ನೋಡಿಬಿಟ್ಟು ನಿಮ್ಮ ಪರ್ಸ್ನಲ್ ಇಯರ್ ನಂಬರ್ ಏನು ಅಂತ ಕ್ಯಾಲ್ಕುಲೇಟ್ ಮಾಡಿ ಮತ್ತು ಈ ವಿಡಿಯೋನ ನೋಡಿ. ಸೊ ನಿಮ್ಮ 2024 ಹೇಗೆ ಇರುತ್ತದೆ ಅನ್ನೋದನ್ನು ನಾನು ನಿಮ್ಮ ಪರ್ಸ್ನಲ್ ಇಯರ್ ನಂಬರ್ ತೆಗೆದುಕೊಂಡು ಹೇಳ್ತಾ ಇದ್ದೀನಿ. ಸೊ ಯಾವ ಏರಿಯಾಸ್ ನಾನು ಕವರ್ ಮಾಡ್ತೀನಿ ಅಂದರೆ ಲವ್, ರಿಲೇಷನ್ಶಿಪ್ಸ್, ಕರಿಯರ್, ಹೆಲ್ತ್ ಮತ್ತು ಟ್ರಾವೆಲ್. ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಮತ್ತು ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳು, ಹಾಗೆ ನಿಮ್ಮ ಜಾಬ್, ಕೆರಿಯರ್ ಹೇಗಿರುತ್ತೆ, ಉದ್ಯೋಗದ ಬಗ್ಗೆ, ಹಾಗೆ ನಿಮ್ಮ ಪ್ರಯಾಣ ಹೇಗಿರುತ್ತದೆ, ಇದರ ಎಲ್ಲ ಇದನ್ನು ಕವರ್ ಮಾಡ್ತೀನಿ. ಹಲೋ, ನಮಸ್ಕಾರ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ನಾನು ಈ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ ಪ್ರಿಡಿಕ್ಷನ್ಸ್ 2024 ಅಂತ. ಸೊ 2024 ನಿಮಗೆ ಹೇಗೆ ಇರುತ್ತದೆ ಅನ್ನೋದ್ರ ಬಗ್ಗೆ ಪ್ರಿಡಿಕ್ಷನ್ಸ್ ಹೇಳ್ತಾ ಇದ್ದೀನಿ. ಅದು ಹೇಗೆ ಅಂತೇಳಿದರೆ ಪರ್ಸ್ನಲ್ ಇಯರ್ ನಂಬರ್ ತೆಗೆದುಕೊಂಡು, ಪ್ರತಿಯೊಂದು ಪರ್ಸ್ನಲ್ ಇಯರ್ ನಂಬರ್ನ ತೆಗೆದುಕೊಂಡು ನಾನು ಹೇಳ್ತೀನಿ. ಸೊ ಈ ಎಪಿಸೋಡಲ್ಲಿ ನಾನು ನಂಬರ್ 1 ಇದನ್ನು ತೆಗೆದುಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೊದಲಿಗೆ ನಾನು ಸಮ್ಮರಿ ಹೇಳ್ತೀನಿ, ಹೇಗಿರುತ್ತೆ ಬ್ರೀಫಾಗಿ ಹೇಗಿರುತ್ತೆ ಈ ವರ್ಷ ನಿಮಗೆ 2024 ಅನ್ನೋದನ್ನು ಹೇಳ್ತೀನಿ. ಈ ವರ್ಷ ನಿಮಗೆ ಏನು ಮಾಡ್ತಿರೋ ಅದೆಲ್ಲನೂ ಕಂಪ್ಲೀಟ್ ಮಾಡುವ ವರ್ಷ. ಅಂದರೆ ಏನೇ ಶುರು ಮಾಡಿ ನೀವು ಎಲ್ಲನೂ ಆಗುತ್ತೆ. ಹಾಗೆಯೇ ನಿಮಗೆ ಫ್ರೀಡಮ್ ಸಿಕ್ಕುತ್ತೆ, ಹೊಸ ಹೊಸ ಕೆಲಸಗಳನ್ನು ಶುರು ಮಾಡಿ. ತುಂಬಾ ಮುಖ್ಯವಾಗಿ ನಿಮಗೆ ಇದು ಸಿಕ್ಕುತ್ತೆ, ಪ್ರೋಗ್ರೆಸ್ ಸಿಕ್ಕುತ್ತೆ. ಅಂದರೆ ನೀವು ಮುಂದುವರಿತೀರ. ಏನೇ ನೀವು ಶುರು ಮಾಡಿ, ಯಾವುದೇ ಕೆಲಸ ಶುರು ಮಾಡಿದ್ರೂ ನಿಮಗೆ ತುಂಬಾ ಒಳ್ಳೆಯದಾಗಿ ಅಭಿವೃದ್ಧಿ ಆಗುತ್ತದೆ. ಈ ವರ್ಷ ನಿಮಗೆ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ನೀವು ಯಾವುದಾದ್ರೂ ಪ್ರಾಜೆಕ್ಟ್ಸು ಹೊಸ ಇದನ್ನು ಶುರು ಮಾಡಿದ್ರೆ, ಹೊಸ ಪ್ರಾಜೆಕ್ಟ್ಸ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ 9 ತಿಂಗಳ ಒಳಗಡೆ ನಿಮಗೆ ಮುಗಿಸೋ ಚಾನ್ಸಸ್ ಇದೆ. ಸೊ ಈಗ ಶುರು ಮಾಡಿದ್ರೆ ಜಾನ್ವರಿಗೆ ಅಂತಂದರೆ 9 ತಿಂಗಳನ್ನಷ್ಟರಲ್ಲಿ ನಿಮ್ಮದು ಕಂಪ್ಲೀಟ್ ಆಗುತ್ತೆ, ಸಕ್ಸಸ್ ಆಗೋ ಚಾನ್ಸಸ್ ಇದೆ. ಹಾಗೆ ಹೊಸದು ಏನು ನೀವು ಶುರು ಮಾಡಬೇಕು ಅಂತ ಹೇಳಿದ್ರು, ಯಾವುದು ಪ್ರಾಜೆಕ್ಟ್ಸು, ಯಾವ ಕೆಲಸಗಳನ್ನು ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೂ ಖಂಡಿತ ಶುರು ಮಾಡಿ. ನಿಮಗೆ ಆ ಇಂಡಿಪೆಂಡೆನ್ಸ್, ಆ ಫ್ರೀಡಮ್ ಈ ವರ್ಷ ನಿಮಗೆ ಸಿಗ್ತಾ ಇದೆ. ಹಾಗೆಯೇ ನಿಮಗೆ ಹೊಸ ಎಕ್ಸ್ಪೀರಿಯನ್ಸಸ್ ಅಂದರೆ ಅನುಭವಗಳನ್ನು ನಿರೀಕ್ಷಿಸಬಹುದು. ಹಾಗೆ ಅನೇಕ ಹೊಸ ಅನುಭವ, ಹೊಸ ಪ್ರಯತ್ನಗಳನ್ನು ಶುರು ಮಾಡಿ ಅದು ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದರೆ ಪೂರೈಸ್ತೀರಾ ಮತ್ತು ಕಂಪ್ಲೀಟ್ ಮಾಡ್ತೀರಾ ಖಂಡಿತವಾಗಿ. ಇದು ನಿಮಗೆ 2024 ನಂಬರ್ 1 ಪರ್ಸ್ನಲ್ ಇಯರ್ ನಂಬರ್ ಯಾರಿಗಿದೆ ಅವರ ಬ್ರೀಫಾಗಿ ಇದು ನಿಮಗೆ 2024. ಸೊ ಈಗ ನಾನು ಡೀಟೇಲಾಗಿ ನೋಡುವ. ಸೊ ಥೀಮ್ ಅಂದರೆ ನಿಮಗೆ ಕೀವರ್ಡ್ಸ್ ಏನಿರುತ್ತೆ, ಮುಖ್ಯವಾಗಿ ಏನೇನು ಇರುತ್ತೆ ಅಂದರೆ ನಿಮಗೆ ಇಂಡಿಪೆಂಡೆನ್ಸ್ ಅಂದರೆ ಸ್ವಾತಂತ್ರ್ಯ ಸಿಕ್ಕುತ್ತೆ, ಹೊಸ ಅವಕಾಶಗಳು ಸಿಕ್ಕುತ್ತೆ. ಹಾಗೆ ನೀವೇನಾದರೂ ಸ್ಟಾರ್ಟ್ ಮಾಡಲಿಕ್ಕೆ, ಏನಾದರೂ ಶುರು ಮಾಡೋದಕ್ಕೆ ಈ ವರ್ಷ ತುಂಬಾ ಪ್ರಶಸ್ತವಾಗಿದೆ. ಸೊ ವಿವರಣೆ ಅಂದರೆ ಡಿಸ್ಕ್ರಿಪ್ಷನ್ ಹೇಳೋದಾದರೆ, ಈ ವರ್ಷ ನಿಮಗೆ ಸಾಂಕೇತವಾಗಿ ಅಂದರೆ ಮತ್ತೆ ಹೊಸ ಜೀವನ ಶುರು ಆಗೋ ಥರ ಇರುತ್ತೆ. ಅಂದರೆ ಸಿಂಬಾಲಿಕಲಿ ನಿಮಗೆ ಹೊಸ ಜನ್ಮ ಬಂದಿದೆ, ಅಂದರೆ ಹೊಸದಾಗಿ ನೀವು ಎಲ್ಲನೂ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅನ್ನೋ ಹಾಗೆ ಅನಿಸುತ್ತೆ. ಅಂದರೆ ಆ ಚಾನ್ಸ್ ಸಿಕ್ಕದೆ, ಆ ಅವಕಾಶ ಇದೆ ನಿಮಗೆ. ಹಾಗೆ ಯಾವುದೇ ಹೊಸ ಕಾರ್ಯಗಳು, ಹೊಸ ಅವಕಾಶಗಳು ಇದೆಲ್ಲನೂ ನಿಮಗೆ ಅವಕಾಶಗಳು ತಂದುಕೊಡುತ್ತೆ, ನೀವು ಸ್ಟಾರ್ಟ್ ಮಾಡಬಹುದು. ಹಾಗೆಯೇ ನಿಮಗೆ ವೈಯಕ್ತಿಕ ಎಕ್ಸ್ಪೀರಿಯನ್ಸಸ್ ಏನಿದೆ, ವೈಯಕ್ತಿಕವಾಗಿ ಅನುಭವಗಳು ಅದು ಕೂಡ ಆಗುತ್ತೆ. ಹಾಗೆ ನೀವು 1, 10, 19 ಅಥವಾ 28 ತಾರೀಕು ಯಾವುದೇ ತಿಂಗಳಲ್ಲಿ ಈ ತಾರೀಕಿನಲ್ಲಿ ಹುಟ್ಟಿದರೆ, ಅಥವಾ ನೀವು ಸಿಂಹ ಮತ್ತು ಮೇಷ ಅಂದರೆ ಲಿಯೋ ಮತ್ತು ಏರಿಸ್ ಈ ಸೈನ್, ಝೋಡಿಯಾಕ್ ಸೈನಲ್ಲಿ ಹುಟ್ಟಿದರೆ ಈ ವರ್ಷ ನಿಮಗೆ ಇನ್ನೂ ಜಾಸ್ತಿ ಪ್ರಶಸ್ತವಾಗಿದೆ, ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೆ ನಾನು ಹೇಳಿದಾಗೆ ಸ್ವಾತಂತ್ರ್ಯವಾಗಿ ನೀವೇನಾದರೂ ಶುರು ಮಾಡುವ ಅವಕಾಶ ಈಗಿದೆ. ಏನೇ ಶುರು ಮಾಡಿದ್ರು, ನಿಮ್ಮ ಬಿಸ್ನೆಸ್ ಇರ್ಬೋದು, ಏನೇ ನೀವು ಡಿಸಿಷನ್ ತೊಗೊಂಡ್ರೂ ಇದು ನೀವು ಸ್ವಾತಂತ್ರ್ಯವಾಗಿ ಯಾರದೇ ಪಾರ್ಟ್ನರ್ಶಿಪ್ ಇಲ್ಲದ ಹಾಗೆ ಸ್ಟಾರ್ಟ್ ಮಾಡಲಿಕ್ಕೆ ಒಳ್ಳೆಯ ಅವಕಾಶ.
ಹಾಗೆಯೇ ನಿಮಗೇನು ನೀವೇ ಲೀಡ್ ಮಾಡೋದು, ನೀವೇ ಮುಂದುವರೆದು ನೀವೇ ಲೀಡರ್ ಮತ್ತು ಫ್ರಂಟ್ ಇದರಲ್ಲಿ ನೀವೇ ಸ್ಟಾರ್ಟ್ ಮಾಡೋ ಒಂದು ಅವಕಾಶ, ನಿಮಗೆ ಒಳ್ಳೆಯ ಅವಕಾಶ ಇಲ್ಲಿ ಸಿಕ್ಕತ್ತೆ. ಹೀಗೆಯೇ ಈ ವರ್ಷ ನೀವು ಏನಾದ್ರೂ ಯಾವುದಾದ್ರೂ ನೀವು ಒಂದು ಹೊಸದಾಗಿ ನೀವು ವ್ಯವಹಾರ ಮಾಡಲಿಕ್ಕಾಗಲಿ, ಬಿಸ್ನೆಸ್ ನಿಮ್ಮದೇ ಆದ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು, ಏನಾದರೂ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಸ್ಟಾರ್ಟ್ ಮಾಡಬೇಕು, ಅಥವಾ ತುಂಬ ಲಾಂಗ್ ಪೀರಿಯಡ್ ತುಂಬ ಜಾಸ್ತಿ ವರ್ಷಗಳ ಪ್ಲ್ಯಾನ್ ಏನಾದರೂ ನೀವು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈ ವರ್ಷ ನಿಮಗೆ ಪ್ರಶಸ್ತವಾಗಿದೆ. ಹಾಗೆ ಈ ವರ್ಷ ಇದೆಯಲ್ಲ, ಒಂದು ವರ್ಷ ಪೂರ್ತಿ ನೀವೇನಾದ್ರು ಶುರು ಮಾಡೋದಕ್ಕೆ, ಹಾಗೆ ನೀವು ಫೌಂಡೇಶನ್ ಅಂದರೆ ಸ್ಟಾರ್ಟ್ ಮಾಡಲಿಕ್ಕೆ ಗ್ರೌಂಡ್ ವರ್ಕ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಮಾಡಲಿಕ್ಕೆ ತುಂಬಾ ಅವಕಾಶ ಇದೆ. ಹಾಗೆ ನೀವು ಈಗ ಏನಾದ್ರು ಸ್ಟಾರ್ಟ್ ಮಾಡಿದ್ದು ಮತ್ತೆ ಮುಂದೆ 9 ವರ್ಷಗಳ ತನಕ ನಡೆಯುತ್ತದೆ. ಈಗ ನೀವು ಒಂದು ಫೌಂಡೇಶನ್ ಹಾಕಿದರೆ, ಈಗ ತಳಪಾಯ ಹಾಕಿದರೆ ಯಾವುದೇ ಬಿಸ್ನೆಸ್ಸು ಅಥವಾ ಯಾವುದೇ ಹೊಸ ಕಾರ್ಯಗಳಿಗೆ ತಳಪಾಯ ಈ ವರ್ಷ ಹಾಕಿದರೆ ನೆಕ್ಸ್ಟ್ 9 ವರ್ಷ ತನಕ ಆ ತಳಪಾಯದ ಮೇಲೆ ನೀವು ಕಟ್ಟಡ ಕಟ್ಬೋದು. ಅಂದರೆ ನಾನು ಇದಾಗಿ ಹೇಳ್ತೀನಿ, ಅನಾಲಜಿ ಹೇಳ್ತೀನಿ. ಯಾವುದೇ ಒಂದು ಬಿಸ್ನೆಸ್ ಈಗ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ 9 ವರ್ಷಕ್ಕೆ ನೀವು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗೋಕ್ಕೆ ಒಳ್ಳೆ ಅವಕಾಶ ಇರುತ್ತೆ. ಹಾಗೆ ಅದಕ್ಕೋಸ್ಕರ ನೀವು ಕೇರ್ಫುಲ್ಲಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿ ನೀವು ಸ್ಟಾರ್ಟ್ ಮಾಡಿ. ಏಕೆಂದರೆ ಇದು ತುಂಬಾ ಇಂಪಾರ್ಟೆಂಟ್ ವರ್ಷ ನಿಮಗೆ. ಈಗ ನಿಮ್ಮ ಪ್ರೀತಿ ಮತ್ತು ಸಂಬಂಧಗಳು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಈ ವರ್ಷದಲ್ಲಿ ನಿಮ್ಮ ಸಂಬಂಧ ವೈಯಕ್ತಿಕವಾಗಿರಲಿ, ವ್ಯವಹಾರವಾಗಿರಲಿ, ಇನ್ನು ಯಾವುದೇ ಬೇರೆಯದೇ ಆಗಿರಲಿ, ಹೊಸದಾಗಿ ಮತ್ತು ಅಥಾರಿಟೇಟಿವ್ ಅಂದರೆ ಅಫಿಷಿಯಲ್ ಆಗಿ ನಿಮಗೆ ಸ್ಟಾರ್ಟ್ ಮಾಡೋ ಅವಕಾಶ ಇದೆ. ಹಾಗೆ ನಿಮಗಿಂತ ತುಂಬ ಕಿರಿಯ ವಯಸ್ಸಿನವರ ಜೊತೆಗೆ ವ್ಯಕ್ತಿಯೊಂದಿಗೆ ಇದು ಸ್ಟಾರ್ಟ್ ಮಾಡೋ ಅತ್ಯುತ್ತಮ ಸಮಯವಾಗಿದೆ. ಇದು ಬಿಸ್ನೆಸ್ ಕೂಡ ಆಗಿರಬಹುದು ಅಥವಾ ವೈಯಕ್ತಿಕವಾಗಿರೋದು ಇರಬಹುದು. ಹಾಗೆಯೇ ಯಾರು ಆಲ್ರೆಡಿ ನೀವು ರಿಲೇಷನ್ಶಿಪ್ಪಲ್ಲಿದ್ದರೆ, ಮದುವೆ ಆಗಿರ್ಬೋದು ಅಥವಾ ನಿಮ್ಮದು ಎಂಗೇಜ್ಮೆಂಟ್ ಆಗಿರ್ಬೋದು, ಏನೇ ಆದರೂ ಅದನ್ನು ನೆಕ್ಸ್ಟ್ ಲೆವೆಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಒಳ್ಳೆ ವರ್ಷ ಇದು. ಹಾಗೆ ನಿಮಗೆ ಮದುವೆ ಆಗಿತ್ತು ಅಂದರೆ ನೀವು ಇನ್ನೊಂದು ಸೆಕೆಂಡ್ ಹನಿಮೂನ್ ಅಥವಾ ನಿಮ್ಮ ಸಂಬಂಧನ ಇನ್ನೂ ಚೆನ್ನಾಗಿ ಗಟ್ಟಿ ಮಾಡಲಿಕ್ಕೆ ಒಳ್ಳೆ ಅವಕಾಶ ಈ ವರ್ಷದಲ್ಲಿ ಸಿಕ್ಕತ್ತೆ. ಹಾಗೆಯೇ ಈ ಪ್ರಣಯ ಇರ್ಬೋದು, ರೊಮ್ಯಾನ್ಸ್ ಅಥವಾ ಪ್ರೀತಿ, ಈ ಸಂಬಂಧಗಳಲ್ಲಿ ನಿಮಗೆ ಸಿಂಹರಾಶಿ ಮತ್ತು ಮೇಷರಾಶಿ, ಕುಂಭರಾಶಿ, ಈ ರಾಶಿಯಲ್ಲಿ ಹುಟ್ಟಿದ ವ್ಯಕ್ತಿಗಳು ನಿಮಗೆ ತುಂಬ ಸ್ಟ್ರಾಂಗಾಗಿ ಕನೆಕ್ಷನ್ ಆಗೋ ಚಾನ್ಸಸ್ ಇದೆ. ಹಾಗೆಯೇ ಯಾರು ತಾರೀಕು 1, 4, 9, 10, 13, 18, 19, 22, 27, 28 ಮತ್ತು 31 ಈ ತಾರೀಕಿನ ಯಾವುದೇ ತಿಂಗಳಲ್ಲಾಗಿರ್ಬೋದು, ಈ ತಾರೀಕಿನಲ್ಲಿ ಹುಟ್ಟಿರ್ತಾರೋ ಅವರುಗಳ ಜೊತೆಗೆ ಒಳ್ಳೆಯ ರಿಲೇಷನ್ಶಿಪ್ ಇದೇನಾದರೂ ಆಗಿರ್ಬೋದು, ಎಲ್ಲ ಒಳ್ಳೆ ರಿಲೇಷನ್ಶಿಪ್ ಶುರು ಆಗೋ ಚಾನ್ಸಸ್ ಇದೆ. ಹಾಗೆ ಜಾನ್ವರಿ, ಮೇ, ಜುಲೈ ಮತ್ತು ಅಕ್ಟೋಬರ್ ತಿಂಗಳುಗಳಲ್ಲಿ ನಿಮಗೆ ಹೀಗೆ ಈ ಥರ ವ್ಯಕ್ತಿಗಳು ಈ ತಾರೀಕಿನಲ್ಲಿ ಹುಟ್ಟಿದವರು ಇರಬಹುದು ಅಥವಾ ಈ ರಾಶಿಗಳಲ್ಲಿ ಹುಟ್ಟಿರೋ ವ್ಯಕ್ತಿಗಳು ಬರುವ ಅವಕಾಶ ಇರುತ್ತೆ. ನಿಮಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಯಾವ ಕಲರ್ ಅಂದರೆ ಯಾವ ಬಣ್ಣಗಳು ಅಂದರೆ ಒಳ್ಳೆಯ ನಿಮಗೆ ಅವಕಾಶ ತರೋಕ್ಕೆ ಒಳ್ಳೆಯ ಅವಕಾಶನ ಆಕರ್ಷಣೆ ಮಾಡಲಿಕ್ಕೆ ಏನು ಬಣ್ಣಗಳು ಅಂದರೆ ಗೋಲ್ಡ್, ಯೆಲ್ಲೋ, ಆರೆಂಜ್ ಮತ್ತು ಗೋಲ್ಡನ್ ಬ್ರೌನ್. ಯೆಲ್ಲೋ ಅಂದರೆ ಹಳದಿ, ಆರೆಂಜ್ ಅಂದರೆ ಕಿತ್ತಳೆ ಬಣ್ಣ ಮತ್ತು ಗೋಲ್ಡನ್ ಬ್ರೌನ್. ಈಗ ನಾವು ಆರೋಗ್ಯದ ವಿಷಯಕ್ಕೆ ಬರೋಣ. ಈ ವರ್ಷ ಜಾಸ್ತಿ ಪ್ರಾಮುಖ್ಯತೆ ನಿಮ್ಮ ಕಣ್ಣುಗಳು ಮತ್ತು ಇದು ಅಸ್ಟಿಗ್ಮ್ಯಾಟಿಸಮ್ ಅಂತ ಕಣ್ಣಿಗೆ ಸಂಬಂಧವಾಗಿರುವ ಪ್ರಾಬ್ಲಮ್ಸ್ ಅಥವಾ ಲಂಗ್ಸ್ ಇರಬಹುದು, ಅಂದರೆ ಶ್ವಾಸಕೋಶ, ಹಾಗೆ ಹೃದಯ ಸಂಬಂಧಪಟ್ಟ ಹಾಗೆ ಪ್ರಾಬ್ಲಮ್ಸು, ಹಾಗೆ ಇರ್ರೆಗ್ಯುಲರ್ ಸರ್ಕ್ಯುಲೇಷನ್ ಮತ್ತು ಹಾರ್ಟ್ ಪ್ಯಾಲ್ಪಿಟೇಷನ್ಸ್ ಅಂದರೆ ಅನಿಯಮಿತ ರಕ್ತ ಪರಿಚಲನೆ ಮತ್ತು ಹೃದಯ ಬಡಿತ ಸಂಬಂಧಪಟ್ಟ ಹಾಗೆ ನಿಮಗೆ ಇಶ್ಯೂಸು ಶುರು ಆಗಬಹುದು. ಅದಕ್ಕೆ ಈ ವರ್ಷ ಶುರುನಲ್ಲೇ ನೀವು ನಿಮ್ಮ ಹೆಲ್ತ್ ಚೆಕಪ್ ಮಾಡಿಸಿದರೆ ತುಂಬ ಒಳ್ಳೆಯದು. ಡಾಕ್ಟರ್ ಹತ್ರ ಹೋಗಿ ಪೂರ್ತಿ ತರೋವಾಗಿ ನಿಮ್ಮ ಆರೋಗ್ಯದ ಪೂರ್ತಿ ಪರಿಶೀಲನೆ ಮಾಡಿಸಿ ನೀವು ಚೆಕಪ್ ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಹಾಗೆಯೇ ಏನಾದರೂ ಒಂದು ಎಕ್ಸಸೈಸ್ ಶುರು ಮಾಡಿ, ಯೋಗಾಸನ ಇರಬಹುದು ಅಥವಾ ನೀವು
ಏನಾದರೂ ವಾಕಿಂಗ್ ಇರಬಹುದು, ಯಾವುದಾದ್ರೂ ಒಂದು ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್ನ ಸೇರಿಕೊಂಡು ನೀವು ತುಂಬ ಬ್ಯುಸಿ ಆಗಿರ್ತೀರ ಈ ವರ್ಷ. ಹಾಗಾಗಿ ನಿಮ್ಮ ಫಿಸಿಕಲ್ ಹೆಲ್ತ್ ಅಂದರೆ ಆರೋಗ್ಯ ಕೂಡ ನೀವು ನೋಡ್ಕೊಳ್ಬೇಕು. ಹಾಗಾಗಿ ನೀವು ಯಾವುದಾದ್ರೂ ಒಂದು ಫಿಟ್ನೆಸ್ನ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದು. ಫಿಟ್ನೆಸ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮ್ಮ ರುಟೀನ್ ದಿನಚರಿಯಲ್ಲಿ ಏನಾದರೂ ಒಂದು ಇದು ಇರ್ಬೋದು, ವಾಕಿಂಗ್ ಇರಬಹುದು ಅಥವಾ ಯೋಗಾಸನನೋ ಅಥವಾ ಏನಾದರೂ ಎಕ್ಸಸೈಸಸ್ನ ನೀವು ಸ್ಟಾರ್ಟ್ ಮಾಡೋದು ಒಳ್ಳೆಯದು. ಸೊ ನೀವು ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸೋ ತಿಂಗಳುಗಳು ಯಾವುದಂದರೆ ಮಾರ್ಚ್, ಮೇ ಮತ್ತು ಆಗಸ್ಟ್. ಈ ತಿಂಗಳಲ್ಲಿ ತುಂಬ ಜಾಸ್ತಿ ಜಾಗ್ರತೆ ವಹಿಸಬೇಕು ಈ ತಿಂಗಳುಗಳಲ್ಲಿ. ಸೊ ನೆಕ್ಸ್ಟ್ ನಾವು ನಿಮ್ಮ ಕರಿಯರ್ ಬಗ್ಗೆ ನೋಡುವ. ನಿಮ್ಮ ವೃತ್ತಿ ಜೀವನ ಹೇಗಿರುತ್ತೆ? ನಿಮಗೆ ತುಂಬ ವರ್ಷದಿಂದ ಕೆಲಸ ಮಾಡಿ ನನಗೆ ಒಂದಿಷ್ಟು ಬ್ರೇಕ್ ಬೇಕು, ನಾನು ವಿಶ್ರಾಂತಿ ತೊಗೋಬೇಕು ಅಂದರೆ ಇದು ಒಳ್ಳೆಯ ಅವಕಾಶ. ಈ ವರ್ಷದಲ್ಲಿ ನೀವು ಸ್ವಲ್ಪ ಬ್ರೇಕ್ ತೊಗೋಬಹುದು. ಹಾಗೆಯೇ ಏನಾದರೂ ತುಂಬ ಹೊಸದಾಗಿ ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ಏನಾದರೂ ಮಾಡಬೇಕು, ನನ್ನ ಕರಿಯರಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂದ್ರೂ ಖಂಡಿತವಾಗಿ ಈ ವರ್ಷ ನೀವು ಟ್ರೈ ಮಾಡ್ಬೋದು. ಹಾಗೆ ನಿಮಗೆ ತುಂಬಾ ಮೇಜರ್ ಚೇಂಜಸ್ ಸಿಗುತ್ತೆ, ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ನಿಮ್ಮ ಜಾಬ್ ನೀವು ಇಂಡಿಪೆಂಡೆಂಟಾಗಿ ನೀವು ಏನು ಬೇಕಾದರೂ ಶುರು ಮಾಡ್ಬೋದು, ಅವಕಾಶ ಇದೆ. ನೀವೇ ಯಾರ ಇದು ಇಲ್ದಲೆ, ಡಿಪೆಂಡ್ ಆಗ್ದಲೆ, ಯಾರ ಮೇಲೂ ಅವಲಂಬನೆ ಇಲ್ದಲೆ ನಿಮಗೆ ಸ್ವಂತವಾಗಿ ನೀವು ಸ್ಟಾರ್ಟ್ ಮಾಡಬಹುದು. ಹಾಗೆ ತುಂಬ ಚೆನ್ನಾಗಿ ಡಿಸಿಷನ್ ತಗೊಳ್ಳೋ ಅವಕಾಶ, ಎಬಿಲಿಟಿ ಎಲ್ಲ ನಿಮಗೆ ಚೆನ್ನಾಗಿ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಹಾಗೆ ಅಗ್ರೆಸಿವ್ನೆಸ್ ಅಂದರೆ ತುಂಬಾ ಆಕ್ರಮಣಕಾರಿಯಾಗಿ, ಅಂದರೆ ಲಿಟ್ರಲಾಗಿ ತೊಗೊಬಿಡಿ, ಅಂದರೆ ಅಷ್ಟೊಂದು ಇದಾಗಿ ಫುಲ್ ಆನ್ ಆಗಿ ನಿರ್ಧಾರ ತೆಗೆದುಕೊಳ್ಳೋ ಸಾಮರ್ಥ್ಯ ಇರುತ್ತೆ. ಆಮೇಲೆ ಮುನ್ನಡೆಯೋ ಲೀಡರ್ಶಿಪ್ ಕ್ವಾಲಿಟೀಸು, ಮತ್ತು ಏನು ಮಾಡಿದ್ರು ನಾನು ಗೆಲ್ಲೋ ಅಷ್ಟು ಛಾತಿ ಇದೆ ಅನ್ನೋ ಆ ಕರೇಜು ಮತ್ತು ಇಚ್ಛೆ, ಆಮೇಲೆ ಬೇರೆಯವ್ರನ್ನ ಮೆಚ್ಚಿಸೋದು, ಹಾಗೆ ಬೇರೆಯವ್ರಿಗೆ ಸಹಾಯನ ಮಾಡೋದು ಕೂಡ, ಹಾಗೆ ಪಡೆಯೋದು, ಇವೆಲ್ಲ ಅವಕಾಶಗಳು ಈ ವರ್ಷದಲ್ಲಿ ಬರುತ್ತದೆ. ಸೊ ನೀವೇನಾದರೂ ಕೆಲಸ ಹುಡುಕ್ತಾ ಇದ್ದರೆ, ಏನಾದರೂ ನೆಕ್ಸ್ಟು ಪ್ರಮೋಷನ್ಗೆ ಏನಾದರೂ ನೀವು ಇಂಟರ್ವ್ಯೂ ಹೋಗ್ತಿರ್ಬೋದು, ಪ್ರಮೋಷನ್ಗೆ ಏನಾದರೂ ಮಾತಾಡಲಿಕ್ಕೆ ಹೋಗ್ತಾ ಇರ್ಬೋದು. ಇದೆಲ್ಲ ಮಾಡಬೇಕು ಅನ್ನೋದಾದರೆ ನಿಮಗೆ ಮಂಗಳವಾರ ಮತ್ತು ಸೋಮವಾರ ತುಂಬ ಉತ್ತಮ ದಿನಗಳು. ಹಾಗೆಯೇ ನಿಮಗೆ ಉದ್ಯೋಗದಲ್ಲಿ ಬಡ್ತಿ ಆಗಿರಬಹುದು, ನಿಮ್ಮ ಸಂಬಳ ಹೆಚ್ಚಳ ಆಗಿರ್ಬೋದು, ವೃತ್ತಿ ಬದಲಾವಣೆ, ಇದೆಲ್ಲ ನಿಮಗೆ ಏಪ್ರಿಲ್, ಮೇ, ಜುಲೈ ಮತ್ತು ಸೆಪ್ಟೆಂಬರ್ ತಿಂಗಳುಗಳಲ್ಲಿ ಕಾಣಿಸುವ ಚಾನ್ಸಸ್ ಇದೆ. ಸೊ ಈಗ ನಾವು ಟ್ರಾವೆಲ್ ಅಂದರೆ ನಿಮ್ಮ ಪ್ರಯಾಣ ಹೇಗಿರುತ್ತದೆ ಅನ್ನೋದನ್ನು ನೋಡುವ. ನಿಮಗೆ ಪ್ರಯಾಣ ಅವಕಾಶಗಳು ಇದೆಯಲ್ಲ, ಇದೆಲ್ಲ ಹೊಸದಾಗಿ ಬರುತ್ತೆ, ಎಕ್ಸೈಟಿಂಗ್ ಆಗಿರುತ್ತೆ. ಮುಂಚೆ ಹಿಂದಿನ ಈ ವರ್ಷಗಳಿಗಿನ್ನ ತುಂಬ ಚೆನ್ನಾಗಿರುತ್ತೆ, ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಈ ವರ್ಷ ಕಂಪೇರ್ ಮಾಡಿದ್ರೆ ಹಳೆಯ ವರ್ಷಗಳಿಗಿನ್ನ ಈ ವರ್ಷದಲ್ಲಿ ನಿಮಗೆ ತುಂಬ ಎಕ್ಸೈಟ್ಮೆಂಟ್ ಇರೋ ಚಾನ್ಸಸ್, ಆಪರ್ಚುನಿಟಿ ಸಿಗುತ್ತೆ ನೀವು ಟ್ರಾವೆಲ್ ಮಾಡಲಿಕ್ಕೆ, ಅಂದರೆ ಪ್ರಯಾಣ ಮಾಡಲಿಕ್ಕೆ. ಹಾಗೆಯೇ ಈ ಪ್ರಯಾಣ ಯಾವುದಕ್ಕೆ ಸಂಬಂಧಪಡುತ್ತೆ ಅಂದರೆ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಕೆರಿಯರ್ ಅಂದರೆ ವೃತ್ತಿ ಜೀವನದ ಕನೆಕ್ಷನ್ನಿಂದ ಆ ರೀತಿ ನೀವು ಹೋಗ್ತೀರಾ. ಹಾಗೆಯೇ ನಿಮ್ಗೆ ಏನಾದರೂ ಒಂದು ಚೇಂಜ್ ಬೇಕು, ತುಂಬ ರುಟೀನ್ ಆಯಿತು, ತುಂಬ ನನಗೆ ಜಾಸ್ತಿ ಕೆಲಸ ಮಾಡ್ತಾಯಿದ್ದೆ, ನಂಗೆ ಒಂದಿಷ್ಟು ಬ್ರೇಕ್ ಬೇಕು, ಚೇಂಜ್ ಬೇಕು ಅಂದರೂ ಕೂಡ ನೀವು ಪ್ರಯಾಣ ಮಾಡೋ ಚಾನ್ಸಸ್ ಇದೆ. ಹಾಗೆ ಪ್ರಯಾಣ ಮಾಡಿಬಿಟ್ಟು ನೀವು ಫುಲ್ ರೀಚಾರ್ಜ್ ಆಗಿಬಿಟ್ಟು ಹೊಸದಾಗಿ ಫ್ರೆಶ್ ಆಗಿ ನೀವು ಹೊಸದಾಗಿ ಜೀವನ ಶುರು ಮಾಡೋ ಥರ ನಿಮಗೆ ಮನಸ್ಸಿದ್ರೆ ಆ ಚಾನ್ಸಸ್ ಕೂಡ ಈ ವರ್ಷದಲ್ಲಿ ನೀವು ಮಾಡ್ಬೋದು. ಆ ಥರ ಪ್ರಯಾಣ ಕೂಡ ನೀವು ಮಾಡಬಹುದು. ಜಾನ್ವರಿ, ಏಪ್ರಿಲ್, ಆಗಸ್ಟ್, ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ನಿಮಗೆ ಈ ಆಪರ್ಚುನಿಟೀಸ್, ಈ ಥರ ಪ್ರಯಾಣ ಮಾಡೋ ಆಪರ್ಚುನಿಟೀಸ್ ಜಾಸ್ತಿ ಅವಕಾಶ ಇದೆ. ಹೀಗೆ ನಿಮಗೆ ಹೊಸ ವರ್ಷ 2024 ಅಂದರೆ ಯಾರ ವೈಯಕ್ತಿಕ ನಂಬರ್, ವೈಯಕ್ತಿಕ ವಾರ್ಷಿಕ ನಂಬರ್ 1, ಪರ್ಸ್ನಲ್ ಇಯರ್ ನಂಬರ್ 1 ಇದೆಯಾ, ಅವರಿಗೆಲ್ಲ ಹೀಗೆ ನಿಮ್ಮ ವೃತ್ತಿ ಆಗಿರಬಹುದು, ನಿಮ್ಮ ಪ್ರಯಾಣದ ವಿಷಯದಲ್ಲಾಗಿರ್ಬೋದು, ಹಾಗೆ ನಿಮ್ಮ ಆರೋಗ್ಯ, ಪ್ರೀತಿ ಸಂಬಂಧಗಳು, ಹೀಗೆ ಎಲ್ಲ ವಿಷಯದಲ್ಲಿ ಹೀಗೆ ನಿಮಗಿರುತ್ತೆ. ಎಲ್ಲ ತುಂಬಾ ಹೊಸ ಹೊಸ ಆಪರ್ಚುನಿಟೀಸ್ ಬರುತ್ತೆ. ಆಮೇಲೆ ನೀವೇನು ಮಾಡಿದ್ರೂ ಸಕ್ಸಸ್ ಸಿಕ್ಕೋ ಚಾನ್ಸಸ್ ಇದೆ. ಆಮೇಲೆ ಕೆಲವೊಂದು ಹೆಲ್ತ್ ಬಗ್ಗೆ ಸ್ವಲ್ಪ ಹುಷಾರಾಗಿರಬೇಕು. ನಾನು ಹೇಳಿದ್ನಲ್ಲ, ಆ ತಿಂಗಳುಗಳು ಸ್ವಲ್ಪ ಹುಷಾರಾಗಿ ಕೇರ್ ತೊಗೊಳ್ಳಿ. ಹಾಗೆ ಆದಷ್ಟು ಬೇಗ ಜಾನ್ವರಿ ಸ್ಟಾರ್ಟ್ ಆದ ತಕ್ಷಣವೇ ನೀವು ಹೆಲ್ತ್ ಚೆಕಪ್ ಮಾಡಿಸಿ, ನಿಮ್ಮ ಆರೋಗ್ಯನ ಫುಲ್ ಥರೋ ಚೆಕಪ್ ಒಂದು ಸಲ ಮಾಡಿಸಿ. ಹಾಗೆ ಯಾವುದಾದ್ರೂ ಫಿಟ್ನೆಸ್ ರೆಜಿಮ್ ಸ್ಟಾರ್ಟ್ ಮಾಡಿ, ಅಂದರೆ ಏನಾದರೂ ವಾಕಿಂಗ್ ಇರ್ಬೋದು, ದಿನ ರುಟೀನಲ್ಲಿ ನಿಮ್ಮ ದಿನಚರಿಯಲ್ಲಿ ಏನಾದರೂ ಒಂದು
ಯೋಗಾಸನನೋ ಅಥವಾ ವಾಕಿಂಗ್ ಏನಾದರೂ ಒಂದು ಚಿಕ್ಕದಾಗಲಿ 10 ನಿಮಿಷದ್ದಾದರೂ ಏನಾದರೂ ನೀವು ಸ್ಟಾರ್ಟ್ ಮಾಡಿ. ಹಾಗೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಏನಾದರೂ ಹೊಸದನ್ನು ನೀವು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕು, ಹೊಸ ಬಿಸ್ನೆಸ್ ಮಾಡಬೇಕು ಅಂದರೆ ತುಂಬ ಒಳ್ಳೆಯ ಅವಕಾಶಗಳು ಬರುತ್ತದೆ. ಈ 2024 ತುಂಬಾ ಚೆನ್ನಾಗಿದೆ ನಿಮಗೆಲ್ಲ. ಸೊ ಇಲ್ಲಿಗೆ ಇದು ಮುಗಿಯುತ್ತೆ ಈ ಪ್ರಿಡಿಕ್ಷನ್ಸ್ 2024. ನಿಮ್ಮ ಪರ್ಸ್ನಲ್ ಇಯರ್ ನಂಬರ್ 1 ಯಾರಿಗಿದೆ ಅವ್ರದ್ದೆಲ್ಲರದಕ್ಕೂ. ಹಾಗೆ ಹೇಗೆ ಅನ್ನಿಸ್ತು ಅಂತ ನೀವು ಖಂಡಿತ ಹೇಳಿ. ನಿಮಗೆ ಏನು ಅನ್ನಿಸುತ್ತೆ, ನಿಮಗೆ ಇದೆಲ್ಲ ಕೇಳಿಬಿಟ್ಟು ನಿಮಗೆ ತುಂಬಾ ಮೋಟಿವೇಟ್ ಆಗಿರ್ಬೋದು, ಸ್ಫೂರ್ತಿ ಬಂದಿರ್ಬೋದು ಅಂತ ಅನ್ಕೋತೀನಿ ನಾನು. ಖಂಡಿತ ನನಗೆ ಕಮೆಂಟ್ಸಲ್ಲಿ ನಿಮ್ಮ ಹೇಗೆ ಅನಿಸುತ್ತೆ ಅಂತ ನಿಮ್ಮ ಅನಿಸಿಕೆಗಳನ್ನು ನೀವು ಶೇರ್ ಮಾಡಿ. ಹಾಗೆ ನಿಮಗೆ ಇದು ಇಷ್ಟ ಆಗಿತ್ತು ಅಂದರೆ ಬೇರೆಯವ್ರಿಗೆಲ್ರಿಗೂ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ನಾನು ಈ ವರ್ಷ ಮುಗಿತಾ ಇದೆ. ಹೇಗೆ ನಾವು ಈ ವರ್ಷ ಹಿಂದೆ ಈ 2023 ವರ್ಷದ್ದು ರಿಫ್ಲೆಕ್ಷನ್ ಮಾಡೋದು, ಹಾಗೆ ಹೊಸ ವರ್ಷಕ್ಕೆ ಹೇಗೆ ನಾವು ಈಗಲೇ ನಾವು ಉತ್ಸಾಹದಿಂದ ನೋಡೋಲಿಕ್ಕೆ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಪ್ರಾಂಪ್ಟ್ಸ್ ಅದನ್ನು ಇದು ಮಾಡಿಬಿಟ್ಟು ನಾನು ಒಂದು ವಿಡಿಯೋ ಹಾಕ್ತಾಯಿದ್ದೀನಿ. ಅದನ್ನು ಖಂಡಿತ ನೋಡಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಎಪಿಸೋಡಲ್ಲಿ ನಿಮ್ಮನ್ನೆಲ್ಲ ನೋಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಬಾಯ್ ಬಾಯ್.